ಎಲ್ರಿಗೂ ನಮಸ್ಕಾರ. ಮಲ ಬದ್ಧತೆ ನಿವಾರಣೆಗಾಗಿ ಮಲ ಗಟ್ಟಿಯಾಗಿದ್ದರೆ ನಾವು ಮಲ ಗಟ್ಟಿಯಾಗಲು ಕಾರಣಗಳು ಏನು ಅಂತ ಫಸ್ಟ್ ತಿಳ್ಕೊಳ್ಬೇಕು. ನಮ್ಮ ದೇಹದಲ್ಲಿ ನೀರಿನಂಶ ಕಡಿಮೆ ಆಗಿದೆ ಮತ್ತು ಫೈಬರ್ ಅಂಶ ಕಡಿಮೆ ಆಗಿದೆ. ಹಾಗಾಗಿ ನಾವು ಹೆಚ್ಚಾಗಿ ನಾವು ಫೈಬರ್ ಅಂಶ ಇರುವಂತಹ ಪದಾರ್ಥವನ್ನ ಸೇವಿಸಬೇಕು. ಅದರಿಂದ ಮಲ ಗಟ್ಟಿಯಾಗೋದಿಲ್ಲ ಮತ್ತು ನೀರನ್ನ ಎಷ್ಟು ಸಾಧ್ಯನೋ ಅಷ್ಟು ನೀರನ್ನು ಹೆಚ್ಚಿಗೆ ಸೇವಿಸಬೇಕು. ಇದರಿಂದ ಕೂಡ ನಮಗೆ ಮಲ ಗಟ್ಟಿ ಆಗೋದಿಲ್ಲ. ನಮ್ಗೆ ಗಟ್ಟಿ ಆಗಿದೆ, ಇವಾಗ ಏನ್ ಮಾಡ್ಬೇಕು ಅಂತಂದಾಗ ನಾವು ಡೈಲಿ ನೈಟ್ ಊಟದ ನಂತರ 1 ದಿವಸ ಅಥವಾ 2 ದಿವಸ ಸೈಂಧವ ಲವಣ ಅರ್ಧ ಚಮಚ, ಸೈಂಧವ ಲವಣ ಅರ್ಧ ಚಮಚ ಮತ್ತು ಶುದ್ಧವಾದ ಜೇನುತುಪ್ಪ 1 ಚಮಚ, ಇವೆರಡನ್ನು ಕೂಡ ಚೆನ್ನಾಗಿ ಮಿಶ್ರಣ ಮಾಡಿ ಡೈಲಿ ನೈಟ್ ಊಟದ ನಂತರ ನಾವು ಸೇವಿಸಿದ ನಂತರ ನೀವು ಇದನ್ನ ನಾವು ಅರ್ಧ ಚಮಚ ಸೈಂಧವ ಲವಣ ಮತ್ತು 1 ಚಮಚ ಶುದ್ಧವಾದ ಜೇನುತುಪ್ಪವನ್ನು ಎರಡು ಮಿಶ್ರಣ ಮಾಡಿ ಊಟದ ನಂತರ ಸೇವಿಸುತ್ತಾ ಬಂದಲ್ಲಿ 1 ದಿವಸ ಅಥವಾ 2 ದಿವಸ ನಾವು ಸೇವಿಸುತ್ತಾ ಬಂದಲ್ಲಿ ಯಾವುದೇ ರೀತಿಯಿಂದ ಮಲ ಗಟ್ಟಿಯಾಗಿದ್ರು ಕೂಡ ನಾವು ಮಲ್ಕೊಂಡು ಎದ್ದ ತಕ್ಷಣ ನಮಗೆ ಸ್ಟೂಲ್ ಚೆನ್ನಾಗಿ ಸ್ಮೂತ್ ಆಗಿ ಪಾಸ್ ಆಗುತ್ತೆ. ನಮಗೆ ಹೊಟ್ಟೆ ಹಗುರ ಆಗುತ್ತೆ, ಹೊಟ್ಟೆ ಎಲ್ಲ ಕ್ಲೀನ್ ಆಗುತ್ತೆ. ನಮಗೆ 1 ದಿವಸ ಅಥವಾ 2 ದಿವಸ ಮಾಡ್ತಾ ಬಂದಲ್ಲಿ ಯಾವುದೇ ರೀತಿಯಿಂದ ಮಲ ಗಟ್ಟಿಯಾಗಿದ್ರು ಕೂಡ ಸಂಪೂರ್ಣ ಕಡಿಮೆ ಆಗುತ್ತೆ. ಸೈಂಧವ ಲವಣ ಅರ್ಧ ಚಮಚ ಮತ್ತು ಶುದ್ಧವಾದ ಜೇನುತುಪ್ಪ ಎರಡನ್ನ ಮಿಶ್ರಣ ಮಾಡಿ ಡೈಲಿ ನೈಟ್ ಮಲಗೋಕ್ಕಿಂತ ಮುಂಚೆ ನಾವು ಸೇವಿಸೋದ್ರಲ್ಲಿ 1 ದಿವಸ ಅಥವಾ 2 ದಿವಸ ಸೇವಿಸೋದ್ರಿಂದ ಮುಂಜಾನೆ ಚೆನ್ನಾಗಿ ನಮಗೆ ಹೊಟ್ಟೆ ಕ್ಲೀನ್ ಆಗುತ್ತೆ. ನಮಗೆ ಯಾವುದೇ ರೀತಿಯಿಂದ ಗ್ಯಾಸ್ಟ್ರೈಟಿಸ್ ಆಗೋದಿಲ್ಲ ಮತ್ತು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಹಾಗಾಗಿ ನಾವು ಇದಕ್ಕಿಂತ ಮೊದಲು ಹೇಳಿರೋ ಟಿಪ್ಸ್ ಅನ್ನ ಬಳಸೋದ್ರಿಂದ ನಮಗೆ ಮಲಬದ್ಧತೆ ಸಂಪೂರ್ಣ ಕಡಿಮೆ ಆಗುತ್ತೆ. ಈ ಹೆಲ್ತ್ ಟಿಪ್ಸ್ ನಿಮಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.